Good morning students. Last class we discussed about the tangent and normal. Slope of the tangent is m. Slope of the normal is minus 1 by m. And equation of the tangent is y minus y1 equals m into x minus x1. Equation of the normal is y minus y1 equals minus 1 by m into x minus x1. Here m is a derivative, that is dy by dx at the point x1 comma y1. So different types of problems ಅನ್ನು tangent and normal ಅಲ್ಲಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಪಾರ್ಟ್ ಹೋಗೋಣ, that is third one, increasing and decreasing function. increasing and decreasing function ಗೆ ಹೋಗೋಣ. ಸೊ ನಾವು ಕಂಟಿನ್ಯೂಸ್ ಫಂಕ್ಷನ್ ಅನ್ನು ಕಲ್ತಿದ್ದೀವಿ. ಡಿಫ್ರೆನ್ಸಿಯೇಷನ್ ಅಲ್ಲಿ ನಾವು ಕನ್ಸಿಡರ್ ಮಾಡೋ ಎವ್ರಿ ಫಂಕ್ಷನ್ ಈಸ್ ಎ ಕಂಟಿನ್ಯೂಸ್. ಸೊ ಈಗ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಅಂತ ಏನಂತ ಫಸ್ಟ್ ಜನರಲ್ ಆಗಿ ಒಂದು ನೋಡೋಣ. let us consider the function y is let us consider the function f of x equals x square for all x belongs to r. So ಒಂದು ಫಂಕ್ಷನ್ ತಗೊಂಡಿದ್ದೀನಿ, f of x equals x square for all x belongs to r. Here r is nothing but real number. ರಿಯಲ್ ನಂಬರ್ ಇದನ್ನು ಪಾಸಿಟಿವ್, ನೆಗೆಟಿವ್, ಝೀರೋ, ಫ್ರಾಕ್ಷನ್ ಎಲ್ಲ ಇದೆ. ಸೊ ನಾನು ಇದೊಂದು ಗ್ರಾಫ್ನ ಹಾಕೋಣ. ಸೊ ಗ್ರಾಫ್ ಆಫ್ ದಿ f of x equals x square. f of x equals x square is nothing but that is parabola. ಸೊ ಈಗ ವ್ಯಾಲ್ಯೂಸ್ಗಳನ್ನು ತೊಗೊಂಡೋಗೋಣ. ನಿಮ್ಮ ಜನರಲ್ ಆಗಿ ಕೊಡ್ತಾ ಇದ್ದೀನಿ. f of x equals x square. f of 0 equals 0 square is 1. f of 1 square is ಎಷ್ಟು? 1. Then ನೆಗೆಟಿವ್ ತೊಗೊಳ್ಳೋಣ. f of minus 1, that is minus 1 whole square is 1. f of 2 square is 4. f of minus 2 whole square is also 4. ಕಂಟಿನ್ಯೂ. ಸೊ ಈ ಥರ ನಾವು ಏನ್ ನಂಬರ್ಸನ್ನು ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ. ಈಗ ಇದನ್ನು ಗ್ರಾಫಿಗೆ ಕೊಡೋಣ ವ್ಯಾಲ್ಯೂಸ್. f of 0 equals 0 ಇದೆ ಅಲ್ವಾ, ಇದು x ವ್ಯಾಲ್ಯೂ ಆಗುತ್ತೆ. ದಿಸ್ ಇಸ್ ದಿ y, that is y equals f of x equals x square ಅಂತ ಹೇಳ್ಬೋದು. y ವ್ಯಾಲ್ಯೂ x ಗೆ ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ, we get the y ವ್ಯಾಲ್ಯೂ. ಈಗ x equals 0, then y is also 0. the point ಇಲ್ಲಿ ಬಂತು. x equals 1, y is also 1. so ಇಲ್ಲಿ 1 ಇದೆ ಅನ್ಕೊಳ್ಳೋಣ. so 1, 1. x is minus 1 is right side, that is, and y is plus 1. x is 2, y is 4. x is minus 2, y is plus 4. ಸೊ ಈ ಪಾಯಿಂಟ್ಸ್ಗಳನ್ನು ನಾವು ಜಾಯಿನ್ ಮಾಡ್ಕೊಂಡು ಬರೋಣ. ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ದೀವಿ ನೋಡಿ. ಯಾವ ಶೇಪ್ ಆಯಿತು ಇದು? ಪ್ಯಾರೋಬೋಲಾ. y equals, that is f of x equals x square. This graph of this function is a parabola. graph of this function ಏನಾಯಿತು? ನಮಗೆ ಪ್ಯಾರೋಬೋಲಾ ಬಂದಿದೆ. ಸೊ ಈಗ ದಿ ಪ್ಯಾರೋಬೋಲಾ ಇಸ್ ದಿ ಕಂಟಿನ್ಯೂಸ್ ಫಂಕ್ಷನ್. ನೋಡಿ, ಎಲ್ಲರೂ ನಮಗೆ ಗ್ರಾಫು ಡಿಸ್ಕಂಟಿನ್ಯೂಸ್ ಆಗಿದೆಯಾ, ಕಟ್ ಆಗಿದೆಯಾ? ಇಲ್ಲ, ಕಂಟಿನ್ಯೂಸ್ ಆಗ್ತಾ ಇದೆ. ಅದೇ ರೀತಿ ನೀವು ರಿಯಲ್ ನಂಬರ್ ತನಕ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗ್ತಾ ಇದ್ರೂ ನಮಗೆಲ್ಲೂ ಅದು ಡಿಸ್ಕಂಟಿನ್ಯೂಸ್ ಆಗಲ್ಲ. ಸೊ ದಿಸ್ ಇಸ್ ದಿ ಒಂದು ಗ್ರಾಫನ್ನು ತೊಗೊಂಡಿದ್ದೀನಿ. ಯಾವ ಗ್ರಾಫ್ ತೊಗೊಂಡಿದ್ದೀನಿ? f of x equals x square, that is parabola. ಸೊ ಈ ಗ್ರಾಫ್ನ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ನೋಡೋಣ. ಈ ರೈಟ್ ಸೈಡ್ ಬಂದಾಗ, ದಟ್ ಈಸ್ ಈ ಕಡೆ ಬಂದಾಗ x ಗ್ರೇಟರ್ ದ್ಯಾನ್ 0 ಆಗುತ್ತೆ. ಲೆಫ್ಟ್ ಸೈಡ್ ಬಂದಾಗ x ಲೆಸ್ ದ್ಯಾನ್ 0 ನಮಗೆ ಗೊತ್ತಿದೆ. ದಟ್ ಈಸ್ ಇಲ್ಲಿ 1, 2, 3, 4 ಎಕ್ಸೆಟ್ರಾ, -1, -2, -3 ಎಕ್ಸೆಟ್ರಾ. ಮೀನ್ಸ್ -2 ಈಸ್ ಲೆಸ್ ದ್ಯಾನ್ -1. ಸೊ 1 ಜಾಸ್ತಿ ಇರುತ್ತೆ 2ಗಿಂತ. ಅಂದರೆ ಈ ಕಡೆ ಬಂದಾಗೆಲ್ಲ ಏನಾಗುತ್ತೆ? ದಿಸ್ ಸೈಡ್ ಲೆಸ್ ದ್ಯಾನ್ ಆಗುತ್ತೆ, ಈ ಕಡೆ ಬಂದಾಗೆಲ್ಲ ಗ್ರೇಟರ್ ದ್ಯಾನ್ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಗ್ರಾಫ್ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಟು ರೈಟ್ ಇಲ್ಲಿ ತನಕ ಇದೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿ ತನಕ ಬಂದಾಗ ನಮಗೆ ಎಕ್ಸ್ ಏನಾಗ್ತಾ ಇದೆ ನೋಡಿ, ಇಲ್ಲಿ ಕಡಿಮೆ ಆಗ್ತಾ ಇದೆಯೋ ಜಾಸ್ತಿ ಆಗ್ತಾ ಇದೆಯೋ? ಈಗ ಬರ್ತಾ ಇದೆ ಇಲ್ಲಿ -3, ದೆನ್ -2, -1. -3 ಈಸ್ ಲೆಸ್ ದ್ಯಾನ್ -2 ಆ್ಯಂಡ್ -2 ಈಸ್ ಲೆಸ್ ದ್ಯಾನ್ -1 ಇದೆ. ಸೊ ಇಲ್ಲೇನಾಗ್ತಾ ಇದೆ? y ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ? y ಕಡಿಮೆ ಆಗ್ತಾ ಬರ್ತಾ ಇದೆ. x ಜಾಸ್ತಿ ಆಗ್ತಾ ಇದ್ದಂಗೆ y ಕಡಿಮೆ ಆಗ್ತಾ ಇಲ್ಲಿ x increases, y decreases. x -3, -2, -1 ಜಾಸ್ತಿ ಆಗ್ತಾ ಇರುತ್ತೆ, y ಏನಾಗ್ತಾ ಇರುತ್ತೆ ನೋಡಿ ಇಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ಈ ಸೈಡ್ ಬರ್ತೀನಿ, ರೈಟ್ ಸೈಡಿಗೆ ಬಂದಾಗ x increases. x ನೋಡಿ 1, 2, 3, 1 is greater than 2. ಮತ್ತೇನಾಗ್ತಾ ಇದೆ? x increases, y is also increases. ಇಲ್ಲಿ x increase ಆಗ್ತಾ ಇದೆ, y decrease ಆಗ್ತಾ ಇದೆ. Here x increases, y is also increase ಆಗ್ತಾ ಇದೆ.
ಸೊ ಎರಡು ಸೈಡು ನಾನು ಗ್ರಾಫ್ನ ತಗೊಂಡಾಗ ಲೆಫ್ಟ್ ಸೈಡಲ್ಲಿ ಏನಾಗ್ತಾ ಇದೆ, ಎಕ್ಸ್ ಇನ್ಕ್ರೀಸಸ್ ವೈ ಡಿಕ್ರೀಸಸ್. ಎಕ್ಸ್ ಇನ್ಕ್ರೀಸಸ್ ವೈ ಇಸ್ ಆಲ್ಸೋ ಇನ್ಕ್ರೀಸಸ್. ಸೊ ಈಗ ನಾನು ನೆಕ್ಸ್ಟ್ ಈ ಫಂಕ್ಷನ್ಸ್ ನೋಡೋಣ. ಸೊ ಇಲ್ಲೇನಾಯಿತು, ಫ್ರಮ್ ಲೆಫ್ಟ್ ಟು ರೈಟ್ ದಿ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಡಿಕ್ರೀಸಿಂಗ್, ಈಸ್ ಕಂಟಿನ್ಯೂಸ್ಲಿ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ನಮಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ದಟ್ ಈಸ್ ಡಿಕ್ರೀಸಿಂಗ್, ಈಸ್ ಕಂಟಿನ್ಯೂಸ್ಲಿ, ಎಲ್ಲೂ ಬ್ರೇಕ್ ಆಗಿಲ್ಲ, ಈಸ್ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್. ದೆನ್ ದಿ ಫಂಕ್ಷನ್ ಈಸ್ ನೋನ್ ಆಸ್ ಡಿಕ್ರೀಸಿಂಗ್ ಫಂಕ್ಷನ್. ಈ ಫಂಕ್ಷನ್ ಏನು ಹೇಳ್ತೀವಿ, ಡಿಕ್ರೀಸಿಂಗ್ ಫಂಕ್ಷನ್ ಯಾವಾಗ ಎಕ್ಸ್ ಲೆಸ್ ದ್ಯಾನ್ 0. ದಿಸ್ ಈಸ್ ನೋನ್ ಆಸ್ ದಿ ಡಿಕ್ರೀಸಿಂಗ್ ಫಂಕ್ಷನ್. ಇಲ್ಲೇನಾಗ್ತಾಯಿದೆ ನೋಡಿ, ಹೈಟ್ ಆಫ್ ದಿ ಗ್ರಾಫ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬರ್ತಾ ಬರ್ತಾ ಹೈಟ್ ಆಫ್ ದಿ ಗ್ರಾಫು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ನಾನು ಯಾರು ಮಾಡ್ಕೊಟ್ಟಿರೋದು, ಇನ್ ರೈಟ್ ಸೈಡ್ ಆಫ್ ದಿ ಗ್ರಾಫ್, right side of the graph, the function of the graph is continuously ಏನಾಗ್ತಾ ಇದೆ, increasing, continuously increasing. Then the function is known as increasing function. ಯಾವಾಗ x greater than 0 for all real value function. ಇಷ್ಟು ನೀವು ಜನರಲ್ ಆಗಿ ತಿಳ್ಕೊಳ್ಳಿ. ಸೊ ಇನ್ ಜನರಲ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗಿಗೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ದಿ ಗ್ರಾಫ್, height of the graph increases. Height of the graph increase ಆಗ್ತಿದೆ ಅಂದರೆ then the function is increasing. The height of the graph decrease ಆಗ್ತಿದೆ ಅಂದರೆ then the function is decreasing function. ಸೊ ಇನ್ನೊಂದು ತಿಳ್ಕೊಂಡಿರ್ಬೇಕು, that is for decreasing function x increases. ನೋಡಿ x increase ಆಗ್ತಾ ಇದೆ ಇಲ್ಲಿ, yes x increases y decreases. For increasing function x increases and y is also increases. ಇಷ್ಟು ಅರ್ಥ ಆಗಿದೆ ಅಲ್ವಾ, ಮೈಂಡಲ್ಲಿ ಇಷ್ಟೇ ಇರಬೇಕು. ಫಾರ್ ಇನ್ಕ್ರೀಸಿಂಗ್ ಫಂಕ್ಷನ್ ದಿ ಹೈಟ್ ಆಫ್ ದಿ ಗ್ರಾಫ್ ಈಸ್ ಇನ್ಕ್ರೀಸಸ್. ಫಾರ್ ಡಿಕ್ರೀಸಿಂಗ್ ಫಂಕ್ಷನ್ ದಿ ಹೈಟ್ ಆಫ್ ದಿ ಗ್ರಾಫ್ ಈಸ್ ಡಿಕ್ರೀಸಸ್. ಡಿಕ್ರೀಸ್ ಆಗಿದೆ ಅಂದರೆ ಎಕ್ಸ್ ಈಸ್ ಇನ್ಕ್ರೀಸಸ್ ದೆನ್ ವೈ ಡಿಕ್ರೀಸಸ್. ಫಾರ್ ಇನ್ಕ್ರೀಸಿಂಗ್ ಎಕ್ಸ್ ಇನ್ಕ್ರೀಸಸ್ ಆ್ಯಂಡ್ ವೈ ಈಸ್ ಡಿಕ್ರೀಸಸ್. ಇಷ್ಟು ಅರ್ಥ ಆಗಿದೆ ಅಲ್ವಾ. ಇದು ಜನರಲ್ ಆಗಿ. ಈಗ ಡೆಫಿನೇಷನ್ಸಿಗೆ ಹೋಗೋಣ. ಸೊ ಈಗ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಜನರಲಿ ನಾವು ಅದೇನು ಅಂತ ತಿಳ್ಕೊಂಡಿದ್ದೀವಿ. ನಾವು ಕರೆಕ್ಟ್ ಡೆಫಿನೇಷನ್ ಸಿಗ್ತದಲ್ಲ, ಡೆಫಿನೇಷನ್ ಲೆಟ್ ಐ ಬಿ ಆ್ಯನ್ ಇಂಟರ್ವಲ್ ಇನ್ ದಿ ಡೊಮೈನ್ ಆಫ್ ದಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಎಫ್. ಎಫ್ ಈಸ್ ಫಂಕ್ಷನ್, ಐ ಈಸ್ ದಿ ಏನು ಇಂಟೀಜರ್ ಇನ್ ಆ್ಯನ್ ಇಂಟರ್ವಲ್. ಇಂಟರ್ವಲ್ ಅಂದರೆ ದಟ್ ಈಸ್ ಒಂದು ಬೌಂಡರಿಯಲ್ಲಿ ಇದೆ. ಇನ್ ಆ್ಯನ್ ಇಂಟರ್ವಲ್ ಇನ್ ದಿ ಡೊಮೈನ್. ಡೊಮೈನ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಬಿಲಾಂಗ್ಸ್ ಟು ಐ. ಐ ಈಸ್ ಆ್ಯನ್ integer that is on the interval alide of the real valued function f. Then f is said to be, then f is said to be increasing on I. F is known as the increasing function on I. yaga if x1 is less than x2, x1 and x2 are the I that is integer, then f of x1 is less than or equals to f of x2 for all x1 and x2 belongs to I. This is the increasing function. Ke definition hai, a function f is increasing on I if x1 is less than x2, that implies f of x1 is less than or equals to f of x2 for all x1 x2 belongs to I. So ಈ ಡೆಫಿನೇಷನ್ ಹೇಗಿದೆ ಅಂದರೆ ಒಂದು ಗ್ರಾಫ್ ಹಾಕೋಣ. ಸೊ ಇಲ್ಲೊಂದು ಫಂಕ್ಷನ್ಸ್ ತೊಗೊಂಡಿದ್ದೀನಿ. ಫಂಕ್ಷನ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತು ಇಲ್ಲಿ ಕಾನ್ಸ್ಟೆಂಟ್ ಇದೆ, ಮತ್ತು ಇನ್ಕ್ರೀಸ್ ಆಗ್ತಾ ಇದೆ ಹೀಗೆ. ಸೊ ಇಲ್ಲಿ ಇಂಟರ್ವಲ್ ಕನ್ಸಿಡರ್ ಮಾಡಿದ್ದೀನಿ, ದಟ್ ಈಸ್ x1. ಮತ್ತು ಇಲ್ಲೊಂದು ತೊಗೊಂಡಿದ್ದೀನಿ, x2 ಕನ್ಸಿಡರ್ ಮಾಡಿದ್ದೀನಿ. x1 ಆ್ಯಂಡ್ x2. x1 ಆ್ಯಂಡ್ x2 ಆರ್ ದಿ ರಿಯಲ್ ನಂಬರ್. x1 ಇಸ್ ಲೆಸ್ ದ್ಯಾನ್ x2 ಅಂತ ಹೇಳಿರೋದು. x1 ಇಸ್ ಲೆಸ್ ದ್ಯಾನ್ x2 ಫಾರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ನಾನು ಗ್ರಾಫ್ ಆಫ್ ಅಲ್ಲಿ ತೋರಿಸಿದಾಗ x ಈಸ್ ಇನ್ಕ್ರೀಸ್ ಆಗ್ತಾ ಇದೆ. x ಈಸ್ ದಿ ರಿಯಲ್ ನಂಬರ್. ಅಲ್ಲಿ ಏನಾಗುತ್ತೆ, x ಈಸ್ ಆಲ್ವೇಸ್ ಇನ್ಕ್ರೀಸಸ್ ಆಗ್ತಾ ಇರುತ್ತೆ. x1 ಈಸ್ ಲೆಸ್ ದ್ಯಾನ್ x2 ಇಲ್ಲಿದೆ, ದಟ್ ಈಸ್ ಡೊಮೈನ್. ದೆನ್ ಎಫ್ ಆಫ್ x1 ಅಂತ ಹೇಳ್ತಾರಲ್ವಾ. ಸೊ ಇಲ್ಲೊಂದು x1 ಈ ಕನ್ಸಿಡರ್ ಮಾಡ್ತೀನಿ ಪಾಯಿಂಟ್. ದಿಸ್ distance is known as the f of x1 and this distance is known as the f of x2. f of x1 and f of x2. ನೋಡಿ, f of x1 distance is less than f of x2. f of x1 distance is less than f of x2. x1 is less than x2. That implies f of x1 is less than or equal to f of x2. ಈಗ ಇಲ್ಲಿ ನೋಡಿರ್ಬೋದು, ಇಲ್ಲಿ ಲೆಸ್ ದ್ಯಾನ್ ಇದೆ, ಈಕ್ವಲ್ ಹೇಗೆ ಬಂತು ಅಂತ ಕೇಳ್ಬೋದಲ್ವಾ. ಸೊ ಈ ಡಿಸ್ಟೆನ್ಸ್ ಇದೆಯಲ್ಲ ನೋಡಿ, ಇಲ್ಲಿ ಈ ಎರಡು ಡಿಸ್ಟೆನ್ಸ್ ಏನಾಗುತ್ತೆ,
ಈಕ್ವಲ್ ಆಗ್ಬೋದಲ್ವಾ. ನಮಗೆ ಇಂಟರ್ವಲ್ ಇಲ್ಲಿಂದ ಇಲ್ಲಿ ತನಕ ಇರಬೇಕು ಅಂತೇನಿಲ್ಲ, ಇಲ್ಲಿಂದ ಇಲ್ಲಿ ತನಕನೂ ಇರ್ಬೋದು. ದೆನ್ ದಿ ಡಿಸ್ಟೆನ್ಸ್ ಏನಾಗುತ್ತೆ ಅವಾಗ ಈಕ್ವಲ್. ಸೊ ಇದನ್ನು ಏನು ಹೇಳ್ತೀವಿ, ಇನ್ಕ್ರೀಸಿಂಗ್ ಅಂದಾಗ ಎಫ್ ಆಫ್ ಎಕ್ಸ್ ಒನ್ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ಮೀನ್ಸ್ ಎಫ್ height of the f of x1 is less than height of the f of x2, then the function is known as increasing. So ಈ ಗ್ರಾಫ್ ಇಂದ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. again definition ಹೇಳೋಣ. let I be an interval in the domain of a real valued function f, then f is said to be increasing on I if x1 is less than x2, then implies f of x1 is less than or equals to f of x2 for all x1 and x2 belongs to I. Next second definition ಗೆ ಬರ್ತೀನಿ. Second, let I be an interval in the domain of a real valued function f, then f is said to be strictly increasing on I. So ಇಲ್ಲಿ ಬರೀ increasing ಇದೆ, ಇಲ್ಲಿ ಏನು ಹೇಳ್ತಾ ಇದೀವಿ, strictly increasing on I if x1 is less than x2, that implies f of x1 is less than f of x2 for all x1 and x2 belongs to I. So graph of this function is strictly increasing means graph ಈಗ ಹೋಗ್ತಾ ಇದೆ, ಎಲ್ಲೂ ಈಕ್ವಲ್ ಕಾನ್ಸ್ಟೆಂಟ್ ಬಂದಿಲ್ಲ. ಇಲ್ಲಿ ನೋಡಿ, ಗ್ರಾಫ್ ಇನ್ಕ್ರೀಸ್ ಆಗ್ತಾ ಇದೆ, ದೆನ್ ಕಾನ್ಸ್ಟೆಂಟ್ ಬಂದಿದೆ, again it is increasing, then it is known as the increasing function. Then condition f of x1 is less than or equals to f of x2. ಸೊ ಕಡಿಮೆನೂ ಆಗಿರ್ಬೋದು, ಈಕ್ವಲ್ ಆಗಿರ್ಬೋದು. here f of x1 ಇಲ್ಲಿ ಕನ್ಸಿಡರ್ ಮಾಡ್ತೀನಿ, x2 ಇಲ್ಲಿ ತಗೊಳ್ಳೋಣ. ದಿಟ್ ಈಸ್ f of x1 and this is f of x2. ಸೊ ಇಲ್ಲಿ ನೋಡಿ, x1 is less than x2, that implies f of x1 is less than f of x2. So ಇಲ್ಲಿ ಈಕ್ವಲ್ ಇಲ್ಲ, only f of x1 is less than f of x2, then it is known as the strictly increasing. The function f of x is said to be strictly increasing on I if x1 is less than x2, then f of x1 is less than f of x2 for all x1 and x2 belongs to I. So strictly increasing and increasing a condition ಗೊತ್ತಾಗಿದೆ ಅಲ್ವಾ. For increasing function x is increases, then the height of the function is also ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. That is f of x1 is less than or equals to f of x2. For strictly increasing x1 is less than x2, that implies f of x1 is less than f of x2. Next two definitions ಹೋಗೋಣ, that is decreasing. Next third, let I be an interval in the domain of a real valued function f, then f is said to be decreasing on I. So function is decreasing when if x1 is less than x2, that implies f of x1 is greater than or equals to f of x2 for all x1 x2 belongs to I. Then the graph of the decreasing function. So already we know that the function is decreasing, the height of the graph is decreases ಆಗ್ತಾ ಇರುತ್ತೆ. ಹೀಗಿದೆ ನೋಡಿ. ಸೊ ಇಲ್ಲಿ ಗ್ರಾಫ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ದೆನ್ ಈಕ್ವಲ್ ಬಂದಿದೆ, ದೆನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಕಂಡೀಷನ್ ದಟ್ ಈಸ್ x1 ತಗೊಳ್ಳೋಣ. ಹಿಯರ್ ವಿ ಕನ್ಸಿಡರ್ ಆಸ್ ದಿ x2, ದೆನ್ ದಿಸ್ ಡಿಸ್ಟೆನ್ಸ್ ಇಸ್ ನೋನ್ ಆಸ್ f of x1 and this distance is known as f of x2. Here x1 is less than x2. For increasing or decreasing, x1 is less than x2, that implies height of the f of x1 ಏನಾಗಿದೆ from the graph ನೋಡಿ, ಗ್ರಾಫ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ f of x1 is greater than f of x2. f of x1 is greater than f of x2. then ಈ ಕಾನ್ಸ್ಟೆಂಟ್ ಈ ಡಿಸ್ಟೆನ್ಸ್ ಗೆ ಬಂದಾಗ both are ಏನಾಗುತ್ತೆ, equal. This is the definition of decreasing. A function f of x is decreasing on I if x1 is less than x2, that implies f of x1 is greater than or equals to f of x2 for all x1 comma x2 belongs to I. f of x1 is greater than or equals to f of x2. Then a function f is said to be strictly decreasing on I. That is strictly decreasing on I if x1 is less than x2 for all f of x1 is greater than f of x2 for all x1 comma x2 belongs to I. Then the graph of decreasing function, that is strictly decreasing, this is the graph of strictly decreasing.
the point x1, here x2. This distance is known as f of x1 and this distance is known as f of x2. So here also x1 is less than x2. That implies then f of x1 is greater than f of x2 is the definition of strictly decreasing. For strictly decreasing, f is said to be strictly decreasing on I if x1 is less than x2, that implies f of x1 is greater than f of x2 for all x1 and x2 belongs to I. These are the definition of increasing and decreasing. For increasing, f of x1 is less than f of x2. F of x1 is less than f of x2, then f of x1 is less than or equals to f of x2. For increasing, for strictly increasing, if x1 is less than x2, then f of x1 is less than f of x2. For decreasing, x1 is less than x2, then f of x1 is greater than or equals to f of x2. For strictly decreasing, x1 is less than x2, then f of x1 is greater than f of x2 is the increasing and decreasing. Another graph na consider madana. That graph. So higide ನೋಡಿ. ಇಲ್ಲಿ ಹೇಗೆ ಹೇಳ್ತೀವಿ? This is neither decreasing nor increasing. So ಹೀಗೆ ಬಂದಾಗ it is neither decreasing nor increasing. This is the increasing and decreasing. That is general ಆಗಿ theory part ಅಲ್ಲಿ ನಾವು increasing and decreasing ನ ಕಲ್ತಿದ್ವಿ. So increasing and decreasing with graph ಅಲ್ಲಿ explain ಮಾಡಿದ್ದೀನಿ. So graph ಇಂದ ನೀವು ಕಲ್ತ್ರೆ next maxima and minima ನಮಗೆ ಈಸಿ ಆಗುತ್ತೆ. ಈಗ ಪ್ರಾಬ್ಲಮ್ ಗೆ ನಮಗೆ increasing and decreasing ಗೆ ಯಾವ ಕಂಡೀಷನ್ಸ್ ಅನ್ನು ತಗೋತೀವಿ ಅಂತ ನೆಕ್ಸ್ಟ್ ನೋಡೋಣ. ಸೊ ಈಗ ನಾವು increasing and decreasing geometrically ನಾವು ಕಲ್ತಿದ್ವಿ. Now we shall know about for do the problems. Problem ಗೆ ನಮಗೆ ಕಂಡೀಷನ್ ಏನು? For increasing function and decreasing function, how to verify the increasing and decreasing? Let f be a continuous on close bracket a comma b and differentiable on open interval a comma b. Means every function is continuous function. It continuous function ಆಗಿದ್ರೆ then it is be differentiable. F is increasing in close bracket a comma b if f dash of x is greater than 0. For increasing, the condition is f dash of x greater than 0 for all x belongs to open bracket a comma b. F is decreasing in close bracket a comma b if f dash of x is less than 0 for x belongs to open bracket a comma b. So ಇಷ್ಟು ಮಾತ್ರ ತಿಳ್ಕೊಂಡಿರಬೇಕು. For increasing, f dash of x greater than 0. F dash of x is nothing but dy by dx greater than 0. Here for decreasing, f dash of x is less than 0, that is nothing but dy by dx is less than 0. So ಎರಡು ಕಂಡೀಷನ್ಸ್ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. To verify the function is increasing and decreasing. To check the given function is increasing. In which interval it is increasing ಅಂತ ನೋಡೋದಕ್ಕೆ condition f dash of x greater than 0. For decreasing, f dash of x less than 0. For increasing, f dash of x greater than 0. For decreasing, f dash of x is less than 0. ಇಷ್ಟು ತಿಳ್ಕೊಂಡಿದ್ರೆ ಸಾಕು. For increasing, f dash of x greater than 0. For decreasing, f dash of x is less than 0 is the condition to verify the function where it is increasing and where it is decreasing. Now we shall do the problems. So your first question, increasing and decreasing ಅಲ್ಲಿ 2 marks or 3 marks ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇಲ್ಲ 2 marks ಗೆ ಯಾವುದಾದ್ರು ಒಂದನ್ನೇ ಕೇಳ್ಬೋದು, 3 marks ಗೆ ಕೇಳಿದಾಗ ಎರಡು ಕೇಳ್ಬೋದು. ಸೊ ಇಲ್ಲಿ ಕ್ವಶನ್ ಎರಡು ಮಾಡೋಣ. Find the interval in which the function defined by f of x equals 2x square minus 3x is strictly increasing and strictly decreasing. So given function increase ಆಗ್ತಾ ಇದೆ in which interval? ಸೊ ಎಲ್ಲಿಂದ ಎಲ್ಲಿ ತನಕ ಅದು ಇನ್ಕ್ರೀಸ್ ಆಗ್ತಾ ಇದೆ, ದೆನ್ ಎಲ್ಲಿಂದ ಎಲ್ಲಿ ತನಕ ಅದು ಡಿಕ್ರೀಸ್ ಆಗ್ತಾ ಇದೆ ಅನ್ನೋ ಇಂಟರ್ವಲನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಇದೆ. ಫಸ್ಟ್ ಏನು ಮಾಡ್ತೀವಿ, ಫಾರ್ ಇನ್ಕ್ರೀಸಿಂಗ್ ಆಗಲಿ ಡಿಕ್ರೀಸಿಂಗ್ ಆಗಲಿ ಗಿವನ್ ಫಂಕ್ಷನ್ನ
equals 2x square minus 3x. F of x equals 2x square minus 3x. Differentiate with respect to x. F of x के derivative is f dash of x. F dash of x is nothing but dy by dx equals 2 is constant. X square derivative is 2x minus 3 is constant. X derivative is 1. That is f dash of x equals 4x minus 3. So ಇದಾದ್ಮೇಲೆ ನಾವೇನು ಮಾಡ್ತೀವಿ ಫಾರ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಮತ್ತೆ ಇನ್ನೊಂದೇನು ಕನ್ಸಿಡರ್ ಮಾಡ್ತೀವಿ ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅಂತ ತಗೊಳ್ಳೋಣ. ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತಗೊಂಡು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. 4x minus 3 equals 0. 4x equals 3. Then x equals 4 by 3. So x value 1 ಬಂದಿದೆ, x equals 4 by 3. In first place ನೀವು ನಂಬರ್ ಲೈನ್ ಹಾಕಿದ್ದೀರಾ. In linear inequality ನಾವು ನಂಬರ್ ಲೈನ್ ಹಾಕಿದ್ದೀವಿ. ಆ ನಂಬರ್ ಲೈನ್ ಕನ್ಸಿಡರ್ ಮಾಡ್ತೀವಿ ನೋಡಿ. That is 0, here infinity and here minus infinity. X equals 4 by 3. X equals 4 by 3 divide ಮಾಡಿದ್ರೆ I think ಎಷ್ಟು ಬರುತ್ತೆ 1.1 that is positive. So ಇಲ್ಲಿದೆ this is 4 by 3 ಈ ಪಾಯಿಂಟ್ ಅಲ್ಲಿ ಇದೆ. ಸೊ ಇಲ್ಲೇನಾಗಿದೆ ಅಂದರೆ ನಮಗೆ 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಈ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ 2 ಪಾರ್ಟ್ ಆಗಿ 4 by 3 ಇಲ್ಲಿ ಬಂದಿದೆ. x equals 4 by 3 2 ಪಾರ್ಟ್ ಇದೆ. ರೈಟ್ ಸೈಡ್ ಇಂದ ನೆನಪಿಟ್ಕೊಳ್ಳಿ, ರೈಟ್ ಸೈಡ್ ಇಂದ ಪ್ಲಸ್ ಮೈನಸ್ ಅಂತ ಹಾಕೊಂಡು ಹೋಗ್ತೀವಿ. ಸೊ ರೈಟ್ ಸೈಡ್ ಇಂದ ಬಂದ್ಬಿಟ್ಟು ಇದು ಪಾಸಿಟಿವ್ ಬರುತ್ತೆ, ಇದು ನೆಗೆಟಿವ್. 3 ಪಾಯಿಂಟ್ಸ್ ಇದ್ದಾಗ ಮತ್ತೆ ಇಲ್ಲಿ ಪ್ಲಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ ಲೈನ್ ಹೇಗಿತ್ತು ಮೈನಸ್ ಇನ್ಫಿನಿಟಿ 2 ಪಾಯಿಂಟ್ಸ್ ಆರ್ 3 ಪಾಯಿಂಟ್ಸ್ ಬಂತು, ಈ ರೀತಿ ಪಾಯಿಂಟ್ಸ್ ಬರುತ್ತೆ. ಈ ಲೈನನ್ನ 1 2 3 4 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ರೈಟ್ ಸೈಡ್ ಇಂದ ಪ್ಲಸ್ ಮೈನಸ್ ಹಾಕೊಂಡು ಬರ್ತೀವಿ, ಪ್ಲಸ್ ಮೈನಸ್ ಅಂತ. ಸೊ ಈ ರೀತಿ ಬಂತು. ಇಲ್ಲಿ ನಮಗೆ ಬರೀ 2 ಪಾರ್ಟ್ ಆಗಿ ಡಿವೈಡ್ ಆಗಿ ಪ್ಲಸ್ ಮತ್ತು ಮೈನಸ್ ಇದೆ. ಈ ಪ್ಲಸ್ ಇದೆಯಲ್ಲ, ಪ್ಲಸ್ ಸೈನ್ ಯಾವುದಕ್ಕೆ ಕನ್ಸಿಡರ್ ಮಾಡ್ತೀವಿ, ಎಕ್ಸ್ ಗ್ರೇಟರ್ ದ್ಯಾನ್ ತಗೋತೀವಿ. ಮೈನಸ್ ಯಾವುದು ತಗೋತೀವಿ, ಎಕ್ಸ್ ಲೆಸ್ ದ್ಯಾನ್ಗೆ. ಇದು ಎಕ್ಸ್ ಲೆಸ್ ದ್ಯಾನ್, ಇದು ಎಕ್ಸ್ ಗ್ರೇಟರ್ ದ್ಯಾನ್. ಸೊ ಈ ನಂಬರ್ ಲೈನ್ ಹಾಕೊಂಡು ನಾವು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗು ಯಾವ ಇಂಟರ್ವಲ್ ಇದೆ ಅಂತ ಹೇಳೋಣ. ಈಗ ಫಸ್ಟ್ ಒನ್ ಯಾವುದಕ್ಕೆ ಬರ್ತೀವಿ, ಫಾರ್ ಇನ್ಕ್ರೀಸಿಂಗ್. First one, for increasing, any condition, f dash of x greater than 0. For increasing condition, f dash of x greater than 0. So, ಇಷ್ಟು ಮಾಡಿದ್ರೆ ನಿಮಗೆ 1 marks ಇರುತ್ತೆ. ಇದು f dash of x greater than 0 ಅಂತ ಕಂಡೀಷನ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಇರುತ್ತೆ. for increasing, f dash of x greater than 0. f dash of x greater than 0. ಇಲ್ಲಿ f dash of x ಏನು, 4x minus 3 greater than 0. 4x minus 3 greater than 0. ಸೊ ಇದನ್ನೇ ನಾವು ಫಸ್ಟ್ PUC ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ನಂಬರ್ ಲೈನ್ ಅನ್ನು ಹಾಕೊಂಡಿದ್ದು, ಅದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ. ದಟ್ ಇಂಪ್ಲೈಸ್ ಈ x ಗ್ರೇಟರ್ ದ್ಯಾನ್ ಅಂತ ಬಂತಲ್ವಾ, x ಗ್ರೇಟರ್ ದ್ಯಾನ್ ಯಾವುದು ಅಂದರೆ ಪಾಸಿಟಿವ್. x ಗ್ರೇಟರ್ ದ್ಯಾನ್ ಅಂದರೆ ಪಾಸಿಟಿವ್. ಸೊ ಇಲ್ಲೇನಾಗ್ತಾ ಇದೆ, x ಬಿಲಾಂಗ್ಸ್ ಟು, x ಗ್ರೇಟರ್ ದ್ಯಾನ್ ಅಂದರೆ x ಬಿಲಾಂಗ್ಸ್ ಟು ಯಾವ ಪಾರ್ಟಿಂದ, ಪಾಸಿಟಿವ್ ಇರೋದು. ಪಾಸಿಟಿವ್ ಯಾವುದಿಲ್ಲಿಂದ 4 by 3 ಇನ್ಫಿನಿಟಿ. x ಬಿಲಾಂಗ್ಸ್ ಟು ಯಾವ ಬ್ರ್ಯಾಕೆಟ್, ಓಪನ್ ಬ್ರ್ಯಾಕೆಟ್ 4 by 3 ಇನ್ಫಿನಿಟಿ. ಈ 4 by 3 ಇನ್ಫಿನಿಟಿಲಿ ನಿಮ್ಮ ಗ್ರಾಫ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಈ ಪಾರ್ಟಲ್ಲಿ ಇಲ್ಲಿಂದ ಗ್ರಾಫ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೆಕೆಂಡ್ ಒನ್, ಫಾರ್ ಡಿಕ್ರೀಸಿಂಗ್. For decreasing, any condition, f dash of x less than 0. f dash of x less than 0. f dash of x ಏನು, 4x minus 3 less than 0. That implies x belongs to, ಇಲ್ಲಿ ನಮಗೆ ಲೆಸ್ ದ್ಯಾನ್ ಬಂದಿದೆ. ಲೆಸ್ ದ್ಯಾನ್ ಅಂದಾಗ ಮೈನಸ್. ನಾನು ಇನ್ಕ್ರೀಸಿಂಗ್ ಪಾಸಿಟಿವ್, ಡಿಕ್ರೀಸಿಂಗ್ ಮೈನಸ್ ಅಂತ ಹೇಳ್ತಾ ಇಲ್ಲ, ಸೈನ್ ಹೇಳ್ತಾ ಇದ್ದೀನಿ. ಪಾಸಿಟಿವ್ ಯಾವುದಕ್ಕೆ, ಗ್ರೇಟರ್ ದ್ಯಾನ್ಗೆ. ನೆಗೆಟಿವ್ ಯಾವುದಕ್ಕೆ, ಲೆಸ್ ದ್ಯಾನ್ಗೆ. ಸೊ ಈ ಮೈನಸ್ ಇನ್ಫಿನಿಟಿ ಟು 4 by 3 ತನಕ ನಮಗೆ ಫಂಕ್ಷನ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ x ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ
4/3 ಅಂದರೆ ಗ್ರಾಫ್ ಹೀಗಿದೆ ಅಲ್ವಾ, ಇಲ್ಲಿ 4/3 ಇದೆ, ಮೈನಸ್ ಇನ್ಫಿನಿಟಿಯಿಂದ 4/3 ತನಕ ಡಿಕ್ರೀಸ್ ಆಗ್ತಾ ಇದೆ, ದೆನ್ 4/3 ಟು ಇನ್ಫಿನಿಟಿ ತನಕ ಅದು ಡಿಕ್ರೀಸ್ ಆಗ್ತಾ ಇದೆ. ದಿಸ್ ಈಸ್ ದಿ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸ್. ಎಸ್ ದಿ ಫಂಕ್ಷನ್ ಯಾವುದು ಎಫ್ ಆಫ್ ಎಕ್ಸ್ ಈಸ್ increasing, hence the function f of x is increasing in ಎಲ್ಲಿ open bracket 4/3 comma infinity and decreasing in minus open bracket minus infinity comma 4/3. ಸೊ ಇಷ್ಟು ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ ಮಾಡೋದು ಎಷ್ಟು ಈಸಿ ಅಂದರೆ ಏನು ಮಾಡ್ತೀವಿ, ಗಿವನ್ ಫಂಕ್ಷನ್ ಏನು ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ಮಾಡಿ ಬಂದಿರೋ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಅಂತ ತೊಗೊಂಡು ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಆ ಎಕ್ಸ್ ವ್ಯಾಲ್ಯೂಗೆ ಒಂದು ನಂಬರ್ ಲೈನನ್ನು ಹಾಕೋತೀವಿ, ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಅದೆಷ್ಟು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ತೊಗೋತೀವಿ. ರೈಟ್ ಸೈಡಿಂದ ಪ್ಲಸ್ ಮೈನಸ್ ಅಂತ ಮೆನ್ಷನ್ ಮಾಡ್ಕೊಂಡು ಬರ್ತೀವಿ. ಆ ಪಾಸಿಟಿವ್ ಇರೋ ಪಾರ್ಟು ಗ್ರೇಟರ್ ದ್ಯಾನ್ಗೆ, ನೆಗೆಟಿವ್ ಇರೋ ಪಾರ್ಟು ಲೆಸ್ ದ್ಯಾನ್ಗೆ. ಬಟ್ ನಾನು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ ಹೇಳ್ತಾ, ಏಕೆಂದರೆ ನಮಗೆ ಮೈನಸ್ ಬಂದಾಗ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಗ್ರೇಟರ್ ದ್ಯಾನ್ ಇರೋದು ಪಾಸಿಟಿವ್, ಲೆಸ್ ದ್ಯಾನ್ ಇರೋದು ನೆಗೆಟಿವ್ಗೆ. ಸೊ ಈಗ ನಮಗೆ ಕೊಟ್ಟಿರೋ ಫಂಕ್ಷನ್ ಯಾವ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗ್ತಿದೆ ಮತ್ತು ಇನ್ ವಿಚ್ ಇಂಟರ್ವಲ್ ಇಟ್ ಈಸ್ ಡಿಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಒನ್, ಫೈಂಡ್ ದಿ ಇಂಟರ್ವಲ್ ಇನ್ ವಿಚ್ ದಿ ಫಂಕ್ಷನ್ ಡಿಫೈನ್ಡ್ ಬೈ f of x equals 10 minus 6x minus 2x squared is strictly increasing and strictly decreasing. Same problem, functions ಮಾತ್ರ ಚೇಂಜ್ ಇದೆ. ಸೊ ಫಸ್ಟ್ ಏನು ಮಾಡೋಣ, ಫಂಕ್ಷನ್ ತಗೊಳ್ಳೋಣ. ಲೆಟ್ f of x equals 10 minus 6x minus 2x squared. 10 minus 6x minus 2x squared. f dash of x, differentiate with respect to x. f dash of x, 10 is constant 0 minus 6x is 6 into x derivative is 1 minus 2 into x square derivative is 2x. That is f dash of x equals minus 6 into 4x. Minus 6 into 4x. Now we consider ಮಾಡ್ತೀವಿ. Let f dash of x equal 0. Minus 6 minus 4x equals 0. 4x equals minus 6. So x equals minus 3/2. x ವ್ಯಾಲ್ಯೂ ಏನು ಬಂದಿದೆ, minus 3/2. ಎಷ್ಟು ವ್ಯಾಲ್ಯೂ ಬಂದಿದೆ, ಒಂದೇ ವ್ಯಾಲ್ಯೂ ಬಂದಿದೆ. ಸೊ ಇಲ್ಲಿ ನಾನು ನಂಬರ್ ಲೈನ್ ಹಾಕೋಣ, ಮೈನಸ್ ಇನ್ಫಿನಿಟಿ minus 3/2. ಸೊ ಈ ಕಡೆ ಎಲ್ಲೋ ಇದೆ minus 3/2. ರೈಟ್ ಸೈಡಿಂದ ಪ್ಲಸ್ ಆ್ಯಂಡ್ ಮೈನಸ್ನ ಇಂಡಿಕೇಟ್ ಮಾಡೋಣ, ಪ್ಲಸ್ ಮೈನಸ್. ಸೊ ಪಾಸಿಟಿವ್ ಯಾವುದಕ್ಕೆ, ಗ್ರೇಟರ್ ದ್ಯಾನ್ಗೆ. ನೆಗೆಟಿವ್ ಫಾರ್ ಅದು ನೆಗೆಟಿವ್ ಯಾವುದಕ್ಕೆ, ಲೆಸ್ ದ್ಯಾನ್ಗೆ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇಲ್ಲ, ಪಾಸಿಟಿವ್ ಈಸ್ ಗ್ರೇಟರ್ ದ್ಯಾನ್, ನೆಗೆಟಿವ್ ಈಸ್ ಲೆಸ್ ದ್ಯಾನ್. ನೌ ವಿ ಶಾಲ್ ಫೈಂಡ್ ಇನ್ ವಿಚ್ ಇಂಟರ್ವಲ್ ಇಟ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ವೇರ್ ಇಟ್ ಈಸ್ decreasing. First one, for increasing, what is the condition? F dash of x greater than 0. F dash of x greater than 0. Minus 6x minus 4x greater than 0. In first few we see, we already know that for negative ಇಂದ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ಮೈನಸ್ ಕಾಮನ್ ತೆಗಿತೀನಿ. 6 minus 6 plus 4x greater than 0 ಮಲ್ಟಿಪ್ಲೈ ಬೈ ಮೈನಸ್ ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. 6 plus 4x ಲೆಸ್ ದ್ಯಾನ್ 0 ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದಾಗ ನಮಗೆ ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಇದು ಆಲ್ರೆಡಿ ಎಲ್ಲಿ ಕಲ್ತಿದ್ದೀವಿ, ಈ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಫಸ್ಟ್ ಇಯರಲ್ಲಿ. ಸೊ ಅದಕ್ಕೆ ಹೇಳಿದ್ದು ನಾನು ಇಲ್ಲಿ ಇನ್ಕ್ರೀಸಿಂಗ್ ಪಾಸಿಟಿವ್, ಡಿಕ್ರೀಸಿಂಗ್ ನೆಗೆಟಿವ್ ಅಂತ ಹೇಳ್ತಿಲ್ಲ. ಲೆಸ್ ದ್ಯಾನ್ಗೆ ನೆಗೆಟಿವ್ ಆ್ಯಂಡ್ ಗ್ರೇಟರ್ ದ್ಯಾನ್ಗೆ ಪಾಸಿಟಿವ್. ಈಗ ಏನು ಬಂದಿದೆ ನೋಡಿ, 6x plus 4x is less than 0. 6x is 4x is less than 0. ಲೆಸ್ ದ್ಯಾನ್ ಬಂದಿರೋದ್ರಿಂದ ದಟ್ ಈಸ್ ನೆಗೆಟಿವ್ ಪಾರ್ಟು. ನೆಗೆಟಿವ್ ಪಾರ್ಟ್ ಯಾವುದಿಲ್ಲಿ, ಯಾವುದು ಮೈನಸ್ ಇರೋದು, ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಪಾರ್ಟ್ ಇಲ್ಲಿಂದ ಇಲ್ಲಿ ತನಕ. ಸೊ ಇಲ್ಲಿಂದ ಇಲ್ಲಿ ತನಕ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಮೈನಸ್ ಇನ್ಫಿನಿಟಿ ಟು 3/2 ತನಕ ನಮಗೆ ಫಂಕ್ಷನ್ ಏನಾಗ್ತಾ ಇದೆ, ಇನ್ಕ್ರೀಸಿಂಗ್. minus infinity comma 3/2 it is increasing. Next decreasing ನೋಡೋಣ. For decreasing, what is the condition? F dash of x is less than 0.
for decreasing f dash of x is less than 0, f dash of x minus 6 minus 4x is less than 0, minus comma minus of 6 plus 4x is less than 0, multiplied by minus, then 6x plus 4x is greater than 0. Here also ನಾವು minus ಇಂದ multiply ಮಾಡಿದಾಗ less than ಇರೋದು greater than ಆಯಿತು. ಸೊ greater than ಯಾವುದು ಪಾಸಿಟಿವ್. ಪಾಸಿಟಿವ್ ಎಲ್ಲಿಂದ ಇದ್ದಂಗಿದೆ minus 3/2 ಇನ್ಫಿನಿಟಿ. ಸೊ minus 3/2 ಇನ್ಫಿನಿಟಿ ಫಂಕ್ಷನ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ದಟ್ ಇಂಪ್ಲೈಸ್ x belongs to minus 3/2 comma infinity. Else ನೋಡಿ, else the function f of x is strictly increasing. f of x is strictly increasing in on ಯಾವುದು ಓಪನ್ ಬ್ರಾಕೆಟ್ minus infinity comma minus 3/2 and strictly decreasing on minus 3/2 comma infinity, that is open bracket. ನೋಡಿ ಫಿಗರ್ ಅಲ್ಲಿ minus infinity to 3/2 minus 3/2 increase ಆಗ್ತಾ ಇದೆ, then minus 3/2 infinity ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತದೆ. ದಿಸ್ ಇಸ್ ದಿ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್. ಪ್ರಾಬ್ಲಮ್ ಮಾಡೋಕ್ಕೆ ಎಷ್ಟು ಈಸಿ ಇದೆ ನೋಡಿ. ಸೊ ಇಲ್ಲಿ ನಾವು ಯಾವ್ದು ತೊಗೊಂಡಿದ್ದೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ದೀವಿ, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತೊಗೊಂಡು ನಂಬರ್ ಲೈನ್ ಹಾಕಿದೆ, ದಟ್ ಇಸ್ ಲೀನಿಯರ್ ಇನ್ಈಕ್ವಾಲಿಟಿ ಅಪ್ಲೈ ಮಾಡಿಕೊಂಡು ದಟ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಇನ್ ವಿಚ್ ಇಂಟರ್ವಲನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.